ಸಕಲೇಶ್ಪುರ ತಾಲೂಕು ಹಳೆಕೋಟೆ ಹೋಬಳಿ ಒಡ್ರುಪಾಳ್ಯ ಅಂತ ಬರ್ತದೆ, ಕಟ್ಟೆಬೆಂಡೂರಿ ಪಾಳ್ಯ ಅಂತ. ಅಲ್ಲಿ ಚುನಾವಣೆಗೆ ಸಂದರ್ಭದಲ್ಲಿ ಮತಕೇಂದ್ರ ಭೇಟಿ ನೀಡಲಿಕ್ಕೆ ಹೋದಾಗ ಜೈಕಾರ ಕೂಗುವ ವಿಷಯದಲ್ಲಿ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷಕ್ಕೂ ಮತ್ತು JDS ಕಾರ್ಯಕರ್ತರು ಗಲಾಟೆ ನಡೀತಿದೆ. ಅದರಲ್ಲಿ ನಮ್ಮ ಕಾರ್ಯಕರ್ತರಿಗೆ ಅಷ್ಟು 4-5 ಜನ ಕಲ್ಲು ಏಟಾಗುವಾಗೆ ಹೋಗಿದ್ದಾರೆ. ಹಾಗೆ ಕೂಡಲೇ ಅವ್ರನ್ನ ಬಂಧಿಸಿ ತಕ್ಷಣದಲ್ಲೇ ಅವ್ರನ್ನ ಬಂಧಿಸಿ ಅಂತ ನಾನು ಮಾನ್ಯ IG ಅವ್ರಿಗೆ, SP ಅವ್ರಿಗೆ ಮತ್ತು ಅಡಿಷನಲ್ SP ಅವ್ರಿಗೆಲ್ಲ ಆರೋಪಿಗಳನ್ನ ಬಂಧಿಸ್ತಾರೆ ಅಂತ ನಾನು ಭಾವಿಸಿದ್ದೀನಿ. ಆಗಿಲ್ಲ ಅಂದರೆ ಇದ್ರ ಬಗ್ಗೆ ಕೂಡ ಹೋರಾಟ ಮಾಡಬೇಕಾಗ್ತದೆ. ಇದು ಜಿಲ್ಲಾ ಮಟ್ಟದ ಸುದ್ದಿ ರಾಜ್ಯ ಮಟ್ಟದ ತನಕ ಹೋಗ್ತದೆ. ಇದೇನಾದರೂ ಜಿಲ್ಲಾ ಪೊಲೀಸ್ ಅವ್ರು ಯಾರು ಒಂದು ಇಂಚಷ್ಟು ಏನಾದರೂ ಇದನ್ನ ಅವರು ನೆಗ್ಲೆಕ್ಟ್ ಮಾಡಿದ್ರೆ ಅದರ ಒಂದು ಕ್ರಮವಾಗಿ ನಾವು ಉಗ್ರ ಹೋರಾಟ ಅಂತ 100 ಮಾಡ್ತೀವಿ. ಅದಕ್ಕೆ ಆಸ್ಪದ ಕೊಡದೆ ಬೆಳಗ್ಗೆ ಅಷ್ಟರಲ್ಲಿ ಅವರಷ್ಟು ಜನನೂ ಬಂಧಿಸಬೇಕು ಅಂತ ನಾವು ಆಗ್ರಹಿಸ್ತೀವಿ. ಏನು ನ್ಯಾಯ ಇದೆ ನ್ಯಾಯ ದೊರಕಿಸ್ಕೊಡ್ತೀವಿ. ಅನ್ಯಾಯ ಬಗ್ಗೆ ನಾವು ಏನು ಮಾತಾಡ್ತಾ ಇಲ್ಲ. ಏನು ಅನ್ಯಾಯ ಆಗಿದೆ ಇವರಿಗೆಲ್ಲ ಹೊಡೆದಾಟ ಮಾಡಿಕೊಂಡು ಅಂತ ನಾಚಿಕೆಗೇಡಿನ ಸಂಗತಿ ಮಾಡಿರೋದು ಅಂತ ಕೃತ್ಯ ರಾಡಲ್ಲೆಲ್ಲ ಹೊಡೆದು ಅಕಸ್ಮಾತ್ ಅವರು ಜೀವಕ್ಕೆ ಹಾನಿ ಅದೇನು ಪ್ರಯೋಜನ ಇನ್ನೂ ಗ್ಯಾರಂಟಿ ಇಲ್ಲ. ನಿಮ್ಮಾನ್ಸ್ಗೆ ಅವ್ರನ್ನ ರೆಫರ್ ಮಾಡಿದ್ದಾರೆ. ಅದೇನಾದ್ರು ಹೆಚ್ಚು ಕಮ್ಮಿ ಆಗಿ ಏನಾದ್ರು ಯಾರು ಜವಾಬ್ದಾರಿ ಇರ್ತಾರೆ? ಕೂಡಲೇ ಅವ್ರನ್ನ ಬಂಧಿಸ್ಬೇಕು. ನೀವು ಮಾತಾಡ್ಸಿದ್ದೀರಾ SP ಏನಾರು ಈ ವಿಚಾರವಾಗಿ? ಇಲ್ಲ, ಈಗ IG ಅವ್ರ ಹತ್ರ ಮಾತಾಡಿದೆ, SP ಮೇಡಮ್ ಹತ್ರನೂ ಮಾತಾಡಿದ್ದೀನಿ, ಅಡಿಷನಲ್ SP ಅವ್ರ ಹತ್ರ ಮಾತಾಡಿದ್ದೀನಿ. ಅವರು ಸಕಾರಾತ್ಮಕ ಸ್ಪಂದಿಸಿದ್ದಾರೆ. ನಮ್ಮ ಡ್ಯೂಟಿ ನಾವು ಮಾಡ್ತೀವಿ, ಬಂಧಿಸ್ತೀವಿ ಅಂತ. ಈಗ ಅವರು ಎಷ್ಟು ಜನ ಅರೆಸ್ಟ್ ಆಗಿದ್ದಾರೆ ಅನ್ನೋದು ಯಾರು? ಈ ಕಂಪ್ಲೇಂಟ್ ಇದ್ದಾರೆ. ನಾನು ಕೂಟಕ್ಕೆ ಬಂದಿಸಿ ಅಂತ ನಾವು ಹೇಳಿದ್ದೀವಿ. ಅವರು ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಹೆಸರು ಗೊತ್ತಾ ಸರ್? ಯಾರ್ಯಾರಿಗೆ ಹಲ್ಲೆ ಹೆಸರುಗಳು ಈಗ ಕಂಪ್ಲೇಂಟ್ ನಾನು ಈಗ ಓದಬೇಕು. ಅಲ್ಲ ಅವರು ನಿಮ್ಮ ಹಲ್ಲೆಗೊಳಗಾದ ಹಳ್ಳಿಗಳಿಗಾದ್ರೂ ನಮ್ಮ 4 ಜನ ಹಲ್ಲೆ ಮಾಡಿದ್ದಾರೆ. ಬೂತ್ ಏಜೆಂಟ್ ಆಗಿದ್ರು. ಬೂತ್ ಏಜೆಂಟ್ ನಮ್ಮ ಬೂತ್ ಏಜೆಂಟ್ ಆಗಿ ಹೊಡೆದಿದ್ದಾರ ಅವರೆಲ್ಲ ಯಾವ ಪಾರ್ಟಿ ಅವರು? JDS ಅವರು, JDS ಕಾರ್ಯಕರ್ತ ಅವರೇ ಹೊಡ್ತಿರೋದು. ಅವರು ಬೂತಲ್ಲಿ ಗಲಾಟೆ ಆದಮೇಲೆ 2 ಪಕ್ಷದ ಆಗಿರ್ತಾರೆ. ಕಾರ್ಯಕರ್ತರು ಗೂಂಡಾಗಳು ಅಂತ ನಾನೇ ಅಲ್ಲ, ಅದೇ ಗೂಂಡಾಗಳು ಅಂತ ನಾನೇ